ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಸಾರ್ವತ್ರಿಕ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅಂತೇಳಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಆದರೆ ಇಲ್ಲಿ ಮಂಡಳಿಯಲ್ಲಿರುವಂತಹ ಅಧಿಕಾರಿಗಳು ಇವತ್ತು ಬೇಕಾಬಿಟ್ಟಿಯಾಗಿ ಇವತ್ತು 5,000 ಕೋಟಿ ರೂಪಾಯಿ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ ಮಾಡುವ ಮೂಲಕ ಕಳಪೆ ಕಾಮಗಾರಿಗಳ ಮಾಡುವ ಮೂಲಕ ಮಂಡಳಿಯ ದುಡ್ಡನ್ನು ಇವತ್ತು ಕೊಳ್ಳೆ ಹೊಡ್ತಾ ಇದ್ದಾರೆ. ಇವತ್ತು ಈ ಕೊಳ್ಳೆ ಹೊಡೆಯುವ ವಿಷಯಕ್ಕೆ ಸಂಬಂಧಿಸಿದಂತೆ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಇವತ್ತು ಸುಳ್ಳು ಮಾಹಿತಿ ನೀಡುವ ಮೂಲಕ ಇಡೀ ಸೆಷನ್ನಿಗೆ ಒಂದು ಕೆಟ್ಟ ಕಳಂಕವನ್ನ ತಂದಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಕೋಣದಂತೆ ಇರುವಂತಹ ಸರ್ಕಾರವಾಗಿದ್ದು ಇವತ್ತು ಕೋಣದ ಮೆರವಣಿಗೆ ಮಾಡುವ ಮೂಲಕ ಇವತ್ತು KKRDBಗೆ ಬಂದಿದ್ದೀವಿ. ನಾವು ಏನಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ 5,000 ಕೋಟಿ ಕೊಡ್ತೀವಿ ಅಂತೇಳಿ ಇವತ್ತು ಬಬ್ಬೆ ಹೊಡೆಯುವಂತ ಕಾಂಗ್ರೆಸ್ ನಾಯಕರೇ, ನಿಮಗೆ ನಾಚಿಕೆಗೇಡಿನ ಸಂಗತಿ. ಮಂಡಳಿಯಲ್ಲಿ 2024-25 ಸಾಲಿನ 5,000 ಕೋಟಿ ರೂಪಾಯಿಯಲ್ಲಿ ಇವತ್ತಿನ ತನಕ ಒಂದೇ ರೂಪಾಯಿ ಬಂದಿಲ್ಲ. ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇರಲು? ಇವತ್ತು ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ? ಇವತ್ತು 5,000 ಕೋಟಿ ರೂಪಾಯಿ ಹಗರಣ ಆಗಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ ಅಲ್ಲಿ ಆನ್ಸರ್ ಮಾಡ್ತಾರೆ. ಏನಂದ್ರೆ ಇವತ್ತು ನಾವು ಸುಳ್ಳು ಮಾಹಿತಿ ನೋಡುವ ಮೂಲಕ 5,000 ಕೋಟಿ ಹಗರಣದ ಬಗ್ಗೆ ಸರ್ಕಾರ ಗಮನಕ್ಕಿಲ್ಲ ಅಂತೇಳಿ ಇವತ್ತು ನಾವು PL ಹಾಕಿದ್ವಿ. PL ಮೂಲಕ ಸರ್ಕಾರಕ್ಕೆ ನೋಟಿಸ್ ಹೋಗಿದೆ. ಇದೇ 13ನೇ ತಾರೀಕಿಗೆ ಚೀಫ್ ಜಸ್ಟಿಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ 5,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ. ಒಂದ್ ಕಡೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ನೇಮಕ ಮಾಡಿದೀವಿ ಸರ್ಕಾರ 8/5/2025 ನಾವು ಥರ್ಡ್ ಪಾರ್ಟಿ ನೇಮಕ ಮಾಡಿ ಅದರಿಂದ ನಾವು ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದೀವಿ ಅಂತ ಡಿ ಸುಧಾಕರ್ ಅವರು ಹೇಳ್ತಾರೆ. ಅದೇ ಮಂಡಳಿ ಅಧಿಕಾರಿಗಳು 20ನೇ ತಾರೀಕಿಗೆ ಟೆಂಡರ್ ಕರೀತಾರೆ. ಅಂದ್ರೆ ಇವತ್ತು ಮಂಡಳಿ ಮೇಲೋ ಸರ್ಕಾರ ಮೇಲೋ ಅಥವಾ ಮಂಡಳಿ ಅಧ್ಯಕ್ಷರು ಮತ್ತು ಇದು ಕಾರ್ಯದರ್ಶಿಗಳ ಮೇಲೋ ಅನ್ನೋದು ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಏನಂದ್ರೆ ಇವತ್ತು ಮಂಡಳಿಯಲ್ಲಿರುವಂತಹ ಅಧಿಕಾರಿಗಳು ಇವತ್ತು ಯಾರ್ದೋ ಕೈಗೊಂಬೆಯಾಗಿ ಇಡೀ ಮಂಡಳಿಯ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ, ಕೊಳ್ಳೆ ಹೊಡಿತಾ ಇದ್ದಾರೆ. ಇವತ್ತು ಸರ್ಕಾರದ KTTP ಆಕ್ಟ್ ನ ವೈಲೇಷನ್ ಮಾಡಿದ್ದಾರೆ. ಯಾವುದೇ ಒಂದು ಸರ್ಕಾರ 4G ಎಕ್ಸಾಮಿನೇಟರ್ ಅಡಿಯಲ್ಲಿ ಒಂದು ಟೆಂಡರ್ ಅನ್ನು ಕರೆದ್ರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಮಂಡಳಿಯಲ್ಲಿ ಇವತ್ತು ಮತ್ತೊಂದು ಟೆಂಡರ್ ಅನ್ನು ಕರೆಯುವ ಮೂಲಕ ಏನ್ ತೋರಿಸಿದಾರೆ ಅಂದ್ರೆ ಲಜ್ಜೆಗೆದ್ದಂತ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಹತ್ರ ದಮ್ಮಿಲ್ಲ, ತಾಕತ್ತಿಲ್ಲ. ಇವತ್ತು ಮಂಡಳಿಯಲ್ಲಿ ನಾವು ಸರ್ವಾಧಿಕಾರಿ ಇದೀವಿ, ನಾವೇ ಅಧಿಕಾರಿಗಳು, ಇವತ್ತು ಸರ್ವಾಧಿಕಾರಿಗಳು. ನಿಮ್ಗೆ KTTP ವೈಲೇಷನ್ ಏನು ಮಾಡಕ್ಕಾಗಲ್ಲ, ನೀವು DO ಲೆಟರ್ ಕೊಟ್ಟರು ಏನು ಮಾಡಕ್ಕಾಗಲ್ಲ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ನೀವು ನಾಮರ್ದಿದ್ದೀರಿ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ ನಮ್ಮ KKRDBಯ ಕಾರ್ಯದರ್ಶಿ ಉಪ ಕಾರ್ಯದರ್ಶಿಗಳು ಏನು ಮೆಸೇಜ್ ಕೊಟ್ಟಿದಾರ ಅವರಿಗೆ ನಾವು ಇವತ್ತು ಧನ್ಯವಾದಗಳನ್ನು ಹೇಳುತ್ತಾ, ಲಜ್ಜೆಗೆಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕೋಣದ ರೀತಿ ಸರ್ಕಾರಕ್ಕೆ ನಾವು ಬಹಿಷ್ಕಾರ ಹಾಕುತ್ತಾ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ.